ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಬಂದಿರುವಂತಹ ದೇವಸ್ಥಾನ ಗುಂಬಳ್ಳಿ, ಯಳಂದೂರು ಪಕ್ಕ ಇರುವಂತಹ ಗುಂಬಳ್ಳಿ ಅರುಣ್ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿ ಗುರುವಾರ ಮತ್ತು ಮಂಗಳವಾರ ಮತ್ತು ಭಾನುವಾರ ಪೂಜೆ ಇರುತ್ತೆ. ಹಾಗೆ ಕೂಡ ಅಮಾವಾಸ್ಯೆ ಹುಣ್ಣಿಮೆಗೂ ಓಪನ್ ಇರುತ್ತೆ. ಇಲ್ಲಂತೂ ಅಮಾವಾಸ್ಯೆ ಹುಣ್ಣಿಮೆಗಂತೂ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಆವಾಗ ಜನ ಸಿಕ್ಕಾಬಟ್ಟೆ ಇರ್ತಾರೆ. ಇವಾಗ ನಾವು ಮಾಮೂಲಿ ಟೈಮಲ್ಲಿ ಬಂದಿರೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಇಲ್ಲಿ ತಡೆ ಹೊಡಿಸ್ಕೊಳ್ಳೋಕ್ಕೆ ಮತ್ತು ಎಳೆ ಕಟ್ಟಿಸ್ಕೊಳ್ಳೋಕ್ಕೆ ಮೊದಲೇ ಅಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ತಗೋಬೇಕು. ಇವಾಗ ಪೂಜೆ ಸಾಮಾನು ತಗೊಳ್ಳೋಣ ಅಂತ ತಗೊಂಡಿದ್ದೀವಿ. ಇವಾಗ ನಾವು ಮೊದಲಿಗೆ ತಡೆ ಹೊಡಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ತಡೆ ಎಲ್ಲ ಹೊಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಕಾಲು ನೋವಿದ್ರೆ ಮತ್ತು ಕಾಲು ಸೇದೋದು ಅದೆಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆಯೇ ಕೆಲವರು ಕೋಳಿಯಿಂದನೂ ಕೂಡ ತಡೆ ಹೊಡಿಸ್ಕೋತಾರೆ. ಅಲ್ಲಿ ಕೆಲವು ಪೂಜೆ ಎಲ್ಲ ಇಲ್ಲೇ ಮಾಡ್ಕೋಬೇಕು. ನಾವು ಅರಿಶಿನ ಕುಂಕುಮ ಎಲ್ಲ ಇಲ್ಲೇ ಇಟ್ಟು, ಗಂಧದ ಕಡೆ ಎಲ್ಲ ಇಲ್ಲೇ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಬೇಕು. ಒಳಗಡೆ ಕಾಯಿ ಹೊಡ್ಕೊಡ್ತಾರೆ. ನಾನಿಲ್ಲಿ ಧೂಳ್ತ ಎಲ್ಲ ಎತ್ತಿ ಕಾಲಿಗೆ ಸೋರ್ಕೊಳ್ಳೋದು, ಕಾಲು ನೋವೇನಾದ್ರು ಇದ್ದರೆ, ಈ ಭುಜ ನೋವು ಈ ಥರ ಇರೋದು, ಸೇದೋದು ಈ ಥರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ವಾರ ವಾರ ಬಂದು ತಡೆ ಎಲ್ಲ ಹೊಡಿಸ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಹೋದರೆ. ಇವಾಗೆಲ್ಲ ದೇವಸ್ಥಾನನ ಮತ್ತೆ ಹೊಸ್ದಾಗಿ ಮಾಡಿದ್ದಾರೆ. ಮುಂದೆ ಎಲ್ಲ ಜನ ಎಲ್ಲ ಕೂತ್ಕೊಳ್ಳೋಕ್ಕೆ ಓಡಾಡೋಕ್ಕೆಲ್ಲ ಈಗ ಜಾಗ ತುಂಬ ದೊಡ್ಡದಾಗಿದೆ. ನೋಡಿ, ಕ್ಯೂ ಹೋಗೋಕ್ಕೂ ಕೂಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆಗಂತೂ ಜನ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಆವಾಗ ತುಂಬ ಕಷ್ಟ ಆಗ್ತಿತ್ತು ತಾಯಿ ದರ್ಶನ ಮಾಡೋದಕ್ಕೆ. ಇವಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತ. ತಾಯಿ ದರ್ಶನ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.